ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರಾಪರ್ಟಿ ಅಂಟರ್ ಬ್ಯಾಂಗ್ಳೂರ್ ಯೂಟ್ಯೂಬ್ ಚಾನಲ್. ಇವತ್ತು ನಾವೆಲ್ಲಿಗೆ ಬಂದಿದ್ದೀವಿ ಅಂದರೆ ಬ್ರಿಡ್ಜಿ ನಿಯರ್ ಇರುವಂಥ ವೆಲ್ಲಿಂಗ್ಟನ್ ಲೇಔಟ್ ಅಂದರೆ ಗೇಟೆಡ್ ಕಮ್ಯುನಿಟಿ ಮನೆ ನೋಡೋಕೆ ಬಂದಿದ್ದೀವಿ. ನೋಡಿ, ನಿಯರ್ ಬೈ ನಿಮಗೆ ಬ್ರಿಡ್ಜಿ ರೋಡ್ ಇದು. ಓಕೆ, ಈ ಮನೆ ಬಂದ್ಬಿಟ್ಟು ನಿಮಗೆ 1.5 years ಓಲ್ಡ್ ಮನೆ ಆಗಿರುತ್ತೆ. ಕಾರಣಾಂತರಗಳಿಂದ ಅಂದರೆ ಆಫೀಸ್ ವರ್ಕು ಚೇಂಜ್ ಆಗಿರೋದ್ರಿಂದ ಮನೆ ಸೇಲ್ ಮಾಡ್ತಾವ್ರೆ ನಿಮಗೆ. ಇದು ಟೋಟಲ್ ಸ್ಕ್ವೇರ್ ಫೀಟ್ ಬಂದ್ಬಿಟ್ಟು ನಿಮಗೆ 1420 ಬರುತ್ತೆ ನಿಮಗೆ ಟೋಟಲು. ಇದು ವೆಸ್ಟಿಗೆ ನಾರ್ತ್ ಕಾರ್ನರ್ ಆಗಿರುತ್ತೆ, ನಾರ್ತ್ ಡೋರ್ ಆಗಿರುತ್ತೆ ನಿಮಗೆ. ಇದು ಬಂದ್ಬಿಟ್ಟು ರೂರಲ್ ಅಪ್ರೋಲ್ ಈ ಖಾತೆ ಆಗಿರುತ್ತೆ ನಿಮಗೆ. ಓಕೆ, ಆ ಮನೆ ಫ್ರಂಟ್ ಎಲಿವೇಷನ್ ನೋಡಿಸ್ಬಿಡ್ತೀನಿ. ಸ್ವಂತವಾಗಿ ಕಟ್ಟಿರೋದ್ರಿಂದ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ನೋಡ್ಬೋದು, ನಿಮಗೆಲ್ಲ ಫುಲ್ ಸ್ಟೋನೇ ಕೊಟ್ಟಿದ್ದಾರೆ ನಿಮಗೆ ಸೇಫ್ಟಿ ವೈಸ್ ನಿಮಗೆ. ಹಾಗೆ ನಿಮಗೆ ಫುಲ್ MS ಅಲ್ಲೇ ಗೇಟ್ ಕೊಟ್ಟು MS ಗ್ರಿಲ್ಗಳೇ ಮಾಡಿದ್ದಾರೆ. ನಿಯರ್ ಬೈ ಇನ್ನೂ ಯಾವುದು ಮನೆ ಬಂದಿಲ್ಲ, ಎಲ್ಲ ರೆಡಿ ಆಗ್ತಿದೆ ಮನೆ ಕಟ್ಟೋದಕ್ಕೋಸ್ಕರ. ನಿಮಗೆ ನೋಡ್ಬೋದು ಮನೆ ಸುತ್ತಮುತ್ತ ಕಡೆ ನೋಡಿಸ್ತೀನಿ. ಇಲ್ಲಿಂದ ನಿಮಗೆ ನಿಯರ್ ಬೈ ನಿಮ್ಗೆ ನೋಡ್ಬೋದು, ಇಲ್ಲ ಹೈವೇ ಮೈನ್ ರೋಡು ನಿಮ್ಗೆ ಬರುತ್ತೆ ಇಲ್ಲಿ. ಓಕೆ, ಬನ್ನಿ ಮನೆ ಒಳಗಡೆ ಹೋಗೋಣ, ಹೆಂಗಿದೆ ಅಂತ ನೋಡಿಸ್ತೀನಿ. ಫುಲ್ ಮನೆ ಸಾಮಾನೆಲ್ಲ ಹಂಗೆ ಬಿಡ್ತಾರೆ. ಅಂದರೆ ಒಂದು ಇಂಪಾರ್ಟೆಂಟ್ ಸಾಮಾನು ಅಂದರೆ ನಿಮಗೆ ಫ್ರಿಜ್ಜು, ಸೋಫಾ ಸೆಟ್ಟು, ಆಮೇಲೆ ಕಾಟು, ಆಮೇಲೆ ವಾಶ್ ಮೆಷಿನ್ನು, ಇದು ಮಾತ್ರ ತೊಗೋತಾರೆ. ಇನ್ನು ಮಿಕ್ಕಿದೆಲ್ಲ ಹಂಗೆ ಬಿಡ್ತಾರೆ. ಬನ್ನಿ ಒಳಗಡೆ, ಮನೆ ಒಳಗಡೆ ನೋಡಿಸ್ತೀನಿ ಹೆಂಗಿದೆ ಅಂತ. ಮನೆ ಒಳಗಡೆ ಹೋಗೋದಕ್ಕಿಂತ ಮುಂಚೆ ನಿಮ್ಗೆ ಇನ್ನೊಂದ್ಸತಿ ಬಿಲ್ಡಿಂಗ್ ನೋಡ್ತೀನಿ. ತುಂಬ ಸೇಫ್ಟಿ ವೈಸ್ ಮಾಡಿದ್ದಾರೆ. ಹಾಗೆ ಮನೆ ಸುತ್ತಮುತ್ತ ಕೂಡ ಕ್ಯಾಮ್ರಾ ಹಾಕಿದ್ದಾರೆ. ಟೋಟಲ್ 12 ಕ್ಯಾಮ್ರಾ ಬರುತ್ತೆ, ಇನ್ಕ್ಲೂಡಿಂಗು ನಿಮಗೆ ಫೇಸ್ದು ಕೂಡ ನಿಮ್ಗೆ ಇಲ್ಲೇ ಬರುತ್ತೆ ನಿಮಗೆ. ಟೋಟಲ್ ಮನೆ ಸುತ್ತಮುತ್ತ ಕೂಡ ಕ್ಯಾಮ್ರಾ ಹಾಕಿದ್ದಾರೆ. ಫುಲ್ ಗ್ರಿಲ್ ಕೂಡ ಮಾಡಿದ್ದಾರೆ. ಬನ್ನಿ ಮನೆ ಒಳಗಡೆ ಹೋಗೋಣ, ಹೆಂಗಿದೆ ನೋಡ್ತೀನಿ. ಇದು ಸೇಫ್ಟಿ ವೈಸ್ ಲೇಔಟ್ ಆಗಿರುತ್ತೆ ನಿಮಗೆ. ಓಕೆ, ಮನೆ ಒಳಗಡೆ ಬರ್ತಾ ಇರೋಂಗೆ ನಮಗೆ ಇಲ್ಲಿ ಪಾರ್ಕಿಂಗ್ ಜಾಗ ಸಿಗುತ್ತೆ ನಿಮಗೆ. ಧಾರಾಳವಾಗಿ ನಿಮಗೆ 2 ಕಾರ್ ಪಾರ್ಕಿಂಗ್ ನಿಲ್ಸ್ಕೊಳ್ಳೋ ಅಷ್ಟು ಜಾಗ ಸಿಗುತ್ತೆ ನಿಮ್ಗೆ, ನೋಡ್ಬೋದು. ಹಾಗೆ ಇಲ್ಲಿ ಓನ್ ಬೋರ್ ಕೂಡ ಇದೆ ನಿಮಗೆ. 2 ಸಂಪ್ ಕೊಟ್ಟಿದ್ದಾರೆ ನಿಮಗೆ. ಟೋಟಲ್ ನಿಮಗೆ 8,000 ಸಂಪ್ ಬರುತ್ತೆ ನಿಮಗೆ. ಓಕೆ, ಸೇಫ್ಟಿ ವೈಸ್ ನೋಡ್ಬೋದು ನಿಮಗೆ. ಫುಲ್ MS ಗ್ರಿಲ್ ಮಾಡಿದ್ದಾರೆ. ಹಾಗೆ ಗಾರ್ಡನ್ ಕೂಡ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಇವರು. ಫ್ಲೋರಿಂಗ್ ಎಲ್ಲ ನಿಮಗೆ ಪಾರ್ಕಿಂಗ್ ಟೈಲ್ಸೇ ಹಾಕಿದ್ದಾರೆ. ಹಾಗೆ ಇಲ್ಲಿ ಗ್ಯಾಸ್ ಕಲೆಕ್ಷನ್ ಕೊಟ್ಟಿದ್ದಾರೆ ನಿಮಗೆ. ಹಾಗೆ ರೈನ್ ವಾಟರ್ ಹಾರ್ವೆಸ್ಟ್ ಕೂಡ ಕೊಟ್ಟಿದ್ದಾರೆ ನಿಮಗೆ. ಈ ಕಾರ್ನರಿಂದ ನೋಡಿಸ್ತೀನಿ. ಹಾಗೆ ಸೆಟ್ ಬ್ಯಾಕ್ ಕೂಡ ಬಿಟ್ಟಿದ್ದಾರೆ ನಿಮಗೆ, ನೋಡಿಬೋದು. ಫುಲ್ ಸೇಫ್ಟಿ ವೈಸ್ ನಿಮಗೆ MS ಮಾಡಿದ್ದಾರೆ. ಗ್ರಿಲ್ಗಳು ಫುಲ್ ಸೇಫ್ಟಿ ಮಾಡಿದ್ದಾರೆ ನಿಮಗೆ, ನೋಡ್ಬೋದು. ಕ್ಯಾಮ್ರಾ ಇಲ್ಲೂ ಕೂಡ ಇದೆ, ಇಲ್ಲೂ ಕೂಡ ಇದೆ ನಿಮ್ಗೆ. ಆ ಮೂಲೆಯಲ್ಲಿ ಟೋಟಲ್ ನಿಮಗೆ ಹೇಳ್ದಂಗೆ ಟೋಟಲ್ 11ರಿಂದ 12 ಕ್ಯಾಮ್ರಾನೇ ಬರುತ್ತೆ ನಿಮ್ಗೆ ಇಲ್ಲಿ. ಇವ್ರ ಆಫೀಸ್ ಚೇಂಜ್ ಆಗ್ತಾ ಇರೋದ್ರಿಂದ ಈ ಮನೆನ ಸೇಲ್ ಮಾಡ್ತಾರೆ. ಸ್ವಂತಕ್ಕೋಸ್ಕರ ಕಟ್ಕೊಂಡಿದ್ದು ಸೇಲ್ ಮಾಡ್ತಾರೆ. ಓಕೆ, ಗ್ರೌಂಡ್ ಫ್ಲೋರಲ್ಲಿ ಇಲ್ಲಿ ಬಂದರೆ ನಮಗೊಂದು ಹಾಲು, ಒಂದು ರೆಸ್ಟ್ ರೂಮ್ ಬರುತ್ತೆ ನಿಮಗೆ. ಬೇಕಾದ್ರೆ ಯೂಸ್ ಮಾಡ್ಕೋಬೋದು, ಇಲ್ಲ ಮನೇಲಿ ಯಾರನ್ನ ಕೆಲಸದವ್ರು ಇದ್ದರೆ ಅವರು ಕೂಡ ಬಿಟ್ಕೊಡ್ಬೋದು. ನೋಡಿ, ಬೇಕಂದರೆ ಇದು ಸೆಲ್ಫ್ ಕೂಡ ಮಾಡಿದ್ದಾರೆ ನಿಮಗೆ. ಅಡುಗೆ ಮನೆ ಸೆಲ್ಫ್ ಕೂಡ ಮಾಡಿದ್ದಾರೆ, ಇವರು ಯೂಸ್ ಮಾಡ್ಕೊತ ಇಲ್ಲ. ರೆಸ್ಟ್ ರೂಮ್ ಇದು. ಹಾಗೆ ಇದಕ್ಕೆ ಅಟ್ಯಾಚ್ ಬಾತ್ರೂಮ್ ಕೂಡ ಬಂದಿದೆ. ಸಿಂಕು ಅಟ್ಯಾಚ್ ಬಾತ್ರೂಮ್ ಕೂಡ ಬಂದಿದೆ ನಿಮಗೆ. ಫುಲ್ ವಿಡಿಯೋ ನೋಡಿ, ಲಾಸ್ಟಲ್ಲಿ ಇದ್ರ ರೇಟ್ ಹೇಳಿರ್ತೀನಿ ನಾನು. ಹಾಗೆ ಈ ಕಡೆ ಬಂದರೆ ಇಲ್ಲೊಂದು ಸಿಂಗಲ್ ರೂಮ್ ಕೂಡ ಬರುತ್ತೆ ನಿಮಗೆ. ಓಕೆ, ಇದು ಬಂದು ನಮಗೆ ಗ್ರೌಂಡ್ ಫ್ಲೋರಲ್ಲಿರುವಂಥ ಡೀಟೇಲ್ಸ್ ಆಗಿರುತ್ತೆ. ಬನ್ನಿ ಫಸ್ಟ್ ಫ್ಲೋರ್ಗೆ ಹೋಗೋಣ, ಹೆಂಗಿದೆ ಅಂತ ನೋಡಿ. ಇಲ್ಲೂ ಕೂಡ ನೋಡಿ, ಕಾರ್ ನಿಲ್ಲಿಸ್ಬಿಟ್ಟು ನೀವು ಗೇಟ್ ಹಾಕೋಬೋದು ನೀವು ಸೇಫ್ಟಿ ವೈಸ್. ನಿಮಗೆ ಲಿಫ್ಟು ಆಕ್ಸೆಸ್ ಕೂಡ ಇದೆ ನಿಮಗೆ. ಇಲ್ಲಿಂದ ಡೈರೆಕ್ಟಾಗಿ ಮೇಲ್ಗಡೆ ಹೋಗ್ಬೋದು ನಿಮಗೆ. ನಿಮ್ಮ ಮನೇಲಿ ಏನೋ ಪಪ್ಪಿ ಗಿಪ್ಪಿ ಇತ್ತಂದರೆ ಅದು ಕೂಡ ನಿಮಗೆ ಪಪ್ಪಿ ಇರೋದಕ್ಕೆ ಗೇಜ್ ಕೂಡ ರೆಡಿ ಮಾಡಿದ್ದಾರೆ ಇಲ್ಲಿ. ಬನ್ನಿ ಮಾಡಿ ಮೇಲೆ ಹೋಗೋಣ. ಮಾಡಿ ಮೇಲೆ ಹೋಗೋದಕ್ಕಿಂತ ಮುಂಚೆ ನೀವೇನು ನೋಡ್ತಾ ಇದ್ದೀರ, ಮೆಟ್ಲು ಫುಲ್ ಗ್ರಾನೈಟೇ ನಿಮಗೆ. ಹಾಗೆ ಸೈಡಲ್ಲಿ SST ಕೊಟ್ಟಿದೆ. ಟೋಟಲ್ ಫುಲ್ ಮನೆಗೂ ಗ್ರಾನೈಟೇ ಯೂಸ್ ಮಾಡಿದ್ದಾರೆ ನಿಮಗೆ ಇಲ್ಲಿ. ಇಲ್ಲೂ ಕೂಡ ಅಷ್ಟು ಮಾಡಿ SST ಕೊಟ್ಟು ನಿಮಗೆ PVC ವಿಂಡೋ ಕೊಟ್ಟಿದ್ದಾರೆ, ಬೆಳಕು ಗಾಳಿಗೋಸ್ಕರ. ಒಂದು ಒಳ್ಳೆ ಮನೆ ಅಂತಲೇ ಹೇಳ್ಬೋದು. ಚೆನ್ನಾಗಿದೆ ಮನೆ ನೋಡಿ. ಫುಲ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ, ಫ್ಲೋರಿಂಗ್ ಎಲ್ಲ ನಿಮಗೆ. ಇಲ್ಲೂ ಬಂದು ನಮಗೆ ಸ್ಲಿಪ್ಪರ್ ಬಿಡೋಕ್ಕೆ ಸ್ಟ್ಯಾಂಡ್ ಮಾಡಿದ್ದಾರೆ. ಹಾಗೆ ನೋಡ್ಬೋದು ಮನೆ ಸುತ್ತಮುತ್ತ ಕೂಡ
ಗ್ರೀನ್ ಆಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಗಿಡಗಳೆಲ್ಲ. ಸೇಫ್ಟಿ ವೈಸ್ ನಿಮ್ಗೆ ಇಲ್ಲೂ ಕೂಡ MS ಗ್ರಿಲ್ ಮಾಡಿದ್ದಾರೆ. ಫುಲ್ ಸಾಕಾಗಿರೋದು ಚೆನ್ನಾಗಿದೆ. ಓಕೆ ಬನ್ನಿ ಮನೆ ಒಳಗಡೆ ನೋಡ್ತೀನಿ ಹೆಂಗಿದೆ ಅಂತ. ಮನೆ ಒಳಗಡೆ ಹೋಗೋದಕ್ಕೆ ಮುಂಚೆ ಡೋರ್ ಕೂಡ ನೋಡ್ಬೋದು. ನಿಮಗೆ ಟೀಕ್ ವುಡ್ಡಲ್ಲೇ ಆಗಿರುತ್ತೆ. ಒಂದು ಒಳ್ಳೆ ಮನೆ ಅಂತ ಹೇಳ್ಬೋದು. ಇದು ಬಂದು ನಮಗೆ ನಾರ್ತು ಡೋರ್ ಬರುತ್ತೆ. ನಿಮಗೆ ಫ್ಲೋರಿಂಗ್ ಎಲ್ಲ ಅಷ್ಟೇ ನಿಮಗೆ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಮನೆ ಒಳಗಡೆ ಬರ್ತಾರಂಗೆ ನೋಡ್ಬೋದು. ಮನೆ ತುಂಬ ನೀಟಾಗಿ ಚೆನ್ನಾಗಿ ಮಡಗಿದ್ದಾರೆ. ಫುಲ್ ಸಾಕಾಗಿದೆ. ಮನೆ ಮಾತ್ರ ಸೂಪರ್ ಮನೆ ಅಂತಲೇ ಹೇಳ್ಬೋದು. ಈ ಕಡೆ ಬಂದು ನಮಗೆ TV ಯೂನಿಟ್ ಬಂದಿದೆ. AC ಕೂಡ ಹಂಗೆ ಬಿಡ್ತಾರೆ ನಿಮಗೆ. ಫ್ಯಾನು AC ಎಲ್ಲ ಹಂಗಂಗೆ ಬಿಡ್ತಾರೆ. ಇದು ಒಂದು TV ಯೂನಿಟ್ ಆಗಿರುತ್ತೆ. ನೋಡ್ಬೋದು ಅಲ್ಲಿ ಶೋಕೇಸ್ ಕೂಡ ಇದು ಫಿಕ್ಸೆಡ್ ಇದಿರುತ್ತೆ ನಿಮಗೆ ವುಡ್ಡಲ್ಲಿ ಮಾಡಿರೋಂಥದ್ದು. ಸೋಫಾ ಜಾಗ ತುಂಬ ಚೆನ್ನಾಗಿ ಬಂದಿದೆ. ಮನೆ ಮಾತ್ರ ನೀಟಾಗಿ ಮಡಗಿದ್ದಾರೆ. ಹಾಗೆ ಈ ಕಡೆ ಬಂದರೆ ನಮ್ಗೆ ಇಲ್ಲಿ ಅಡುಗೆ ಮನೆ ಬರುತ್ತೆ. ನೋಡ್ಬೋದು L ಶೇಪಲ್ಲಿ ದೊಡ್ಡದಾಗಿ ಅಡುಗೆ ಮನೆ ಬಂದಿದೆ ನಿಮಗೆ. ಹಾಗೆ ಇಲ್ಲಿ ಹ್ಯಾಂಡ್ ವಾಶ್ ಮಿಷಿನ್ ಬಂದಿದೆ. ಇಲ್ಲಿ ಅಕ್ವಾಗಾರ್ಡ್. ಹಾಗೆ ಇಲ್ಲಿ ಚಿಮ್ನಿ ಕೂಡ ಹಂಗೆ ಬಿಡ್ತಾರೆ ನಿಮಗೆ. ಕೆಳಗಡೆ ಫುಲ್ ಕಬೋರ್ಡ್ಗಳು ಬಂದಿದೆ ನಿಮಗೆ ನೋಡ್ಬೋದು. ಫುಲ್ ಸ್ಟೋರೇಜ್ ನಿಮಗೆ ತುಂಬ ಜಾಗ ಇದೆ ಸ್ಟೋರೇಜ್ ಮಾತ್ರ ನಿಮಗೆ. ಹಾಗೆ ಮೇಲ್ಗಡೆ ಕೂಡ ನಿಮಗೆ ಓವರ್ ಹೆಡ್ ಕಬೋರ್ಡ್ಗಳು ಬಂದಿದೆ. ಚಿಮ್ನಿ ಹಂಗೆ ಬಿಟ್ಬಿಟ್ಟು ಹೋಗ್ತಾರೆ. ಸ್ಟವ್ ಇಲ್ಲ. ಇದು ಬಂದು ಫ್ರಿಜ್ ಪಾಯಿಂಟ್ ಆಗಿರುತ್ತೆ ನಿಮಗೆ. ಹಾಗೆ ಇಲ್ಲೇ ನಿಮಗೆ ವಾಷಿಂಗ್ ಮಿಷಿನ್ ಪಾಯಿಂಟ್ ಔಟ್ ಕೊಟ್ಟಿದ್ದಾರೆ. ಇಲ್ಲೇ ಡಿಶ್ ವಾಶ್ ಕೂಡ ಮಡಗಿದ್ದಾರೆ ನಿಮಗೆ. ಇಲ್ಲೂ ಕೂಡ ನೋಡಿರ್ಬೋದು ನೀವು ಸೇಫ್ಟಿ ವೈಸ್ ನಿಮಗೆ ಗ್ರಿಲ್ ಮಾಡಿದ್ದಾರೆ. MS ಗ್ರಿಲ್ಲು. ಓಕೆ ಇದು ಬಂದು ನಮಗೆ ಹಾಲ್ ಆಗಿರುತ್ತೆ. ಇಲ್ಲಿ ನೋಡ್ಬೋದು ನಮಗೆ ಇಲ್ಲಿ ಡೈನಿಂಗ್ ಟೇಬಲ್ ಬಂದಿದೆ. ಹಾಗೆ ಇಲ್ಲಿ ಕೂಲರು. ಹಾಗೆ ಇದು ಬಂದು ದೇವ್ರ ಮನೆ ಆಗಿರುತ್ತೆ. ಹಾಗೆ ಕೆಳಗಡೆಯಿಂದ ನೋಡಿ ಕ್ಯಾಮ್ರಾದಲ್ಲಿ ಇಲ್ಲೇ ನೋಡ್ಕೋಬೋದು ನಾವು. ಏನೇನಿದ್ರೆ ಕ್ಯಾಮ್ರಾದಲ್ಲಿ ಈ ಕಡೆನೇ ನೋಡ್ಬೋದು. ಇನ್ನೊಂದ್ಸತಿ ಕನ್ನಡದಿಂದ ನೋಡ್ತಿದ್ದೀನಿ. ಹಾಗೆ ನಮಗೆ ಇಲ್ಲಿ ಫಸ್ಟ್ ಫ್ಲೋರಲ್ಲೇ ಒಂದು ರೂಮ್ ಕೊಟ್ಟಿದ್ದಾರೆ ನಮಗೆ. ಮಾಸ್ಟರ್ ಬೆಡ್ರೂಮ್ ಅಂತಲೇ ಹೇಳ್ಬೋದು. ಜಿಮ್ ಐಟಮ್ ಕೂಡ ರಿಮೂವ್ ಆಗುತ್ತೆ. ಹಾಗೆ ಆಫೀಸ್ ವರ್ಕ್ ಕೂಡ ಇಲ್ಲೇ ಮಾಡ್ಕೋಬೋದು ನೀವು ಬೇಕಂದರೆ. ಫುಲ್ ನೋಡ್ಬೋದು ಅಲ್ಲಿ ವಾರ್ಡ್ರೋಬ್ ಬಂದಿದೆ. ಮೇಲ್ಗಡೆ ಓವರ್ ಹೆಡ್ ಕಬೋರ್ಡ್. ಆ್ಯಕ್ಚುಲಿ ಎಲ್ಲ ಹೊಸ ಮನೆಗಳಿಗೆ ಹೆಂಗಿರುತ್ತೋ ಹಂಗೆ ಇದ್ದಾವೆ ನಿಮಗೆ. ಸಾಮಾನೆಲ್ಲ ಅಂತ ಎಕ್ಸ್ಟ್ರಾ ಇದೆ ನಿಮಗೆ. ತುಂಬ ಚೆನ್ನಾಗಿದೆ. ಹಾಗೆ ಈ ಕಡೆ ಬಂದರೆ ನಮಗೆ ರೆಸ್ಟ್ ರೂಮ್ ಕೂಡ ಅಷ್ಟೇ ನೋಡ್ಬೋದು. ಇಲ್ಲಿ ಇದು ರೆಸ್ಟ್ ರೂಮ್ ಆಗಿರುತ್ತೆ. ಹಾಗೆ ಈ ಕಡೆ ಪಾರ್ಟಿಷನ್ ಕೂಡ ಮಾಡಿದ್ದಾರೆ ನೋಡ್ಬೋದು. ವೆಟ್ ಟು ಡ್ರೈ ಸಪ್ರೇಟ್ ಆಗಿದೆ. ಓಕೆ ಇದು ರೆಸ್ಟ್ ರೂಮ್ ಆಗಿರುತ್ತೆ. ಇದು ರೂಮ್ ಆಗಿರುತ್ತೆ. ಇದು ಬಂದು ನಮಗೆ ಫಸ್ಟ್ ಫ್ಲೋರಲ್ಲಿ ಇರುವಂಥ ಡೀಟೇಲ್ಸ್ ಆಗಿರುತ್ತೆ. ಬನ್ನಿ ಮಾಡಿ ಮೇಳೋಣ. ಸೆಕೆಂಡ್ ಫ್ಲೋರ್ ಹೋಗ್ತಾ ಇದ್ದೀವಿ. ಇಲ್ಲೂ ಕೂಡ ನೋಡ್ಬೋದು ನಿಮಗೆ ಸ್ಕೈಲೈಟ್ ಬಿಟ್ಟಿದ್ದಾರೆ ನಿಮಗೆ ಡೈನಿಂಗ್ ಟೇಬಲ್ಗೆ ಡೈರೆಕ್ಟಾಗಿ. ಹಾಗೆ ಸೈಡಲ್ಲೆಲ್ಲ ವಾಲ್ಗಳು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಗಿಡಗಳು ಎಲ್ಲ ಮಡಗಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ ಮನೆ ಮಾತ್ರ. ಬನ್ನಿ ಒಳಗಡೆ. ಫ್ಲೋರಿಂಗ್ ಎಲ್ಲ ಕಡೆಯೂ ನಿಮಗೆ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಸ್ವಂತಕ್ಕೋಸ್ಕರ ಕಟ್ಟಿದ್ರಲ್ಲ ಅದಕ್ಕೋಸ್ಕರ ನೋಡಿ ನೋಡಿ ಕಟ್ಟಿದ್ದಾರೆ ಮನೆ ಮಾತ್ರ ಸಕ್ಕತ್ತಾಗಿ. ಹಾಗೆ ನನ್ನ ರೈಟ್ ಸೈಡ್ ಬಂದರೆ ನನ್ನ ಲೆಫ್ಟ್ ಸೈಡ್ ಬಂದರೆ ಇಲ್ಲೊಂದು ಮಾಸ್ಟರ್ ಬೆಡ್ರೂಮ್ ಸಿಗುತ್ತೆ ನಿಮಗೆ ದೊಡ್ಡದಾಗಿ. ಕಿಂಗ್ ಸೈಜ್ ಕಾಟು. ಅಲ್ಲಿ ನೋಡ್ಬೋದು ನಿಮಗೆ ವಾರ್ಡ್ರೋಬ್ ಬಂದಿದೆ ಮೇಲ್ಗಡೆ. AC ನಾನು ಹೇಳಿದ್ನಲ್ಲ ಅದೆಲ್ಲ ಹಂಗೆ ಇರುತ್ತೆ ನಿಮಗೆ.
ಹಾಗೆ ಈ ಕಡೆ ಒಂದು ಸಣ್ಣದೊಂದು ಬಾಲ್ಕನಿ ಬಂದಿದೆ. ಔಟ್ ಸೈಡು ಲೇಔಟು ಇದು ನೋಡಿಸ್ತೀನಿ, ಮಾಡಿ ಮೇಲೆ ಹೋಗಿ ನೋಡಿಸ್ತೀನಿ ಒಂದ್ಸತಿ. ಹಾಗೆ ಇದಕ್ಕೆ ನಿಮಗೆ ಇಲ್ಲಿ ವಾಕಿಂಗ್ ವಾಟರ್ ಬಂದಿದೆ. ಸೇಮ್ ಇಲ್ಲಿ ಎಕ್ಸ್ಟ್ರಾ ಒಂದು ಏನಂದರೆ ಟಬ್ ಇದೆ. ನಿಮಗೆ ಟಬ್ಬನ್ನು ಹಂಗೆ ಬಿಟ್ಬಿಟ್ಟು ಹೋಗ್ತಾರೆ. ರೆಸ್ಟ್ ರೂಮು ಕೂಡ ಇದೆ ಇಲ್ಲಿ. ಇದು ಬಂದು ನಮಗೆ 2ನೇ ರೂಮ್ ಆಗಿರುತ್ತೆ, ಮಾಸ್ಟರ್ ಬೆಡ್ರೂಮು. ಹಾಗೆ ಈ ಕಡೆ ಬಂದರೆ ನಮಗೆ ಇಲ್ಲೊಂದು ಚಿಲ್ಡ್ರನ್ ಬೆಡ್ರೂಮ್ ಬರುತ್ತೆ ನಿಮಗೆ. ಇದು ಬಂದು ಚಿಲ್ಡ್ರನ್ ಬೆಡ್ರೂಮು. ಇವಾಗ ಅವ್ರ ಮಗ ಇರೋಂಥ ಬೆಡ್ರೂಮ್ ಆಗಿರುತ್ತೆ ಇದು. ಹಾಗೆ ಇದು ವಾರ್ಡ್ರೋಬು. ಹಾಗೆ ಇಲ್ಲೂ ಕೂಡ ನಿಮಗೆ ವಾಕಿಂಗ್ ವಾರ್ಡ್ರೋಬ್ ಬರುತ್ತೆ ನಮಗಿಲ್ಲಿ. ಹಾಗೆ ಇದು ರೆಸ್ಟ್ ರೂಮ್. ಇದು ಬಂದು 2. ಇನ್ನೊಂದು ಆಪ್ಷನ್ ಕೊಟ್ಟಿದ್ದಾರೆ ನೋಡಿ, ಬನ್ನಿ ನೋಡಿಸ್ತೀನಿ ನಾನು. ಇದು ಇನ್ಸೈಡು ಬರ್ಬೋದು ಮೇಲ್ಗಡೆ ಮನೆಗೆ. ಇಲ್ಲೂ ಕೂಡ ಬಾಗಿಲು ಕೊಟ್ಟಿದ್ದಾರೆ ನಿಮಗೆ. ಇಲ್ಲೂ ಕೂಡ ಗಾರ್ಡನ್ ಮಾಡಿದ್ದಾರೆ ನಿಮಗೆ. ಇಲ್ಲೂ ಕೂಡ ನಿಮಗೆ ಮೆಟ್ಲು ಕೊಟ್ಟಿದ್ದಾರೆ ಔಟ್ ಸೈಡು. ಬೇಕಂದರೆ ನೀವು ಫಸ್ಟ್ ಫ್ಲೋರಲ್ಲಿದ್ದು ನೀವು ಇದನ್ನು ನೀವು ರೆಂಟು ಕೂಡ ಕೊಟ್ಕೋಬೋದು. ನೀವು ಬೇಕಂದರೆ ರೆಂಟು ಕೊಟ್ಕೊಂಡ್ರೆ ಡಬಲ್ ಬೆಡ್ರೂಮು ಪ್ಲಸ್ ಡ್ಯೂಪ್ಲೆಕ್ಸ್ ಮಾಡ್ಕೋಬೋದು. ನಿಮಗೆ ಇಲ್ಲಿ ಕ್ಲೋಸ್ ಮಾಡ್ಕೊಂಡ್ರೆ ನಿಮಗೆ ಡೈರೆಕ್ಟಾಗಿ 2 ರೂಮು ಬರುತ್ತೆ ನಿಮಗೆ ಇವ್ರಿಗೆ ರೆಂಟಿಗೆ. ಮೇಲ್ಗಡೆ ಡ್ಯೂಪ್ಲೆಕ್ಸ್ ಆಗುತ್ತೆ ನಿಮಗೆ. ಬನ್ನಿ ಮಾಡಿ ಮೇಲೆ ಹೋಗೋಣ. 3ನೇ ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ಬೇಕಂದ್ರೆ ಆಪ್ಷನ್ ಇರೋದು ನಿಮಗೆ ಆ ಥರನೂ ಪ್ಲ್ಯಾನ್ ಮಾಡಿದ್ದಾರೆ. ಬೇಕಂದರೆ ಬೇಡ ಅಂದರೆ ನೀವು ಬೇಕಂದರೆ ಓನಾಗಿ ಯೂಸ್ ಮಾಡ್ಕೊತೀವಿ ಅಂದರೆ 2 ಸೈಡು ನೀವು ಯೂಸ್ ಮಾಡ್ಕೋಬೋದು. ಕೆಳಗಡೆ ನೋಡಿ ಮಾನಿಟ್ರೆಲ್ಲ ಇಲ್ಲೇ ನೋಡ್ಕೋಬೋದು ನೀವು. ಇದು ಬಂದು ನಿಮಗೆಲ್ಲ ಕ್ಯಾಮ್ರಾಗಳಿಗೂ ಕಲೆಕ್ಷನ್ ಆಗಿರುತ್ತೆ ನಿಮಗೆ. ಇದು ಬಂದು 4ನೇ ರೂಮು. ಇದು ಬಂದು ನಿಮಗೆ ವಿತೌಟ್ ಕಾಟ್ ಆಗಿರುತ್ತೆ. ಟೇಬಲ್ ಎಲ್ಲ ಹಂಗೆ ಇರುತ್ತೆ, ನಿಮಗೆ ಬಿಟ್ಬಿಟ್ಟು ಹೋಗ್ತಾರೆ. ಹಾಗೆ ನೋಡ್ಬೋದು ಅಲ್ಲಿ ಫುಲ್ ವಾರ್ಡ್ರೋಬ್ ಬಂದಿದೆ. ಮೇಲ್ಗಡೆ ಓವರ್ ಹೆಡ್ ಕಬೋರ್ಡ್ ಬಂದಿದೆ ನಿಮಗೆ. ತುಂಬ ಚೆನ್ನಾಗಿ ಬಂದಿದೆ ಇದು ಕೂಡ ಮನೆ. ಹಾಗೆ ಇಲ್ಲೂ ಕೂಡ ನೋಡ್ಬೋದು ದೊಡ್ಡದಾಗಿ ಸಿಂಕ್ ಕೊಟ್ಟಿದ್ದಾರೆ ನಿಮಗೆ. ರೆಸ್ಟ್ ರೂಮು. ಹಾಗೆ ಇಲ್ಲಿ ನಮಗೆ ಒಂದು ಸಣ್ಣದಾಗಿ ಗಾರ್ಡನ್ ಕೂಡ ಮಾಡಿದ್ದಾರೆ ಇವರು ಗಾರ್ಡನಲ್ಲಿ ತುಂಬ ಇಷ್ಟ, ಅದಕ್ಕೋಸ್ಕರ ಸಣ್ಣದಾಗಿ ಗಾರ್ಡನ್ ಕೂಡ ಮಾಡ್ಕೊಂಡಿದ್ದಾರೆ ಇವರು. ಫ್ಯೂಚರಲ್ಲಿ ನೀವು ಬೇಕಾದ್ರೆ ಗಾರ್ಡನ್ ಮಾಡ್ಕೋಬೋದು. ಸೆಟ್ ವೈಸ್ ನೋಡ್ಬೋದು ನಿಮಗೆ. ನೆಟ್ಟೆಲ್ಲ ಯೂಸ್ ಮಾಡಿದ್ದಾರೆ ಫುಲ್ಲು. ಇವರು ಪ್ರೆಸೆಂಟ್ ಇವಾಗ ಗಾರ್ಡನ್ ಮಾಡ್ಕೊಂಡಿದ್ದಾರೆ ನಿಮಗೆ. ಇನ್ಸೈಡು ಬರ್ಬೋದು ಇದು, ಈ ಕಡೆ ಔಟ್ಸೈಡಿಂದನೂ ಬರ್ಬೋದು ನಿಮಗೆ. ನೋಡ್ಬೋದು ಟೊಮೊಟೊ ಎಲ್ಲ ಬೆಳೆದವು ಆಲ್ರೆಡಿ. ಟೊಮೊಟೊಗಳಾಗಲಿ ಸೊಪ್ಪು ಗಿಡಗಳು ಹಾಕೋರು. ಈ ಕಡೆ ನೋಡಿ ಯಾವುದು ಅಂತ ಗೊತ್ತಿಲ್ಲ, ಬರ್ತಾಯಿದೆ. ತುಂಬ ಚೆನ್ನಾಗಿದೆ ಇದು. ನೋಡಿ ಈ ಕಡೆಯೂ ನೀವು ಔಟ್ಸೈಡಿಂದನೂ ಬರ್ಬೋದು ನೀವು. ಇಲ್ಲೂ ಕೂಡ ಗೇಟ್ ಕೊಟ್ಟಿದ್ದಾರೆ. ಅವಾಗ ನಾವು ಹೆಂಗೆ ಹೋಗ್ತೀವಿ, ಇಲ್ಲೂ ಕೂಡ ಗೇಟ್ ಕೊಟ್ಟಿದ್ದಾರೆ. ಇದು ಗಾರ್ಡನ್. ಇದು 3ನೇ ಫ್ಲೋರ್ ಡೀಟೇಲ್ ಆಯಿತು. ಬನ್ನಿ ಟಾಪ್ ಫ್ಲೋರ್ಗೆ ಹೋಗೋಣ ಮಾಡಿ ಮೇಲೆ. ಟಾಪ್ ಫ್ಲೋರ್ ತುಂಬ ಚೆನ್ನಾಗಿದೆ. ಇದು ಮಾತ್ರ ನಿಮಗೆ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡೋಕ್ಕೆ ತುಂಬ ಚೆನ್ನಾಗಿದೆ. ಇದು ಬಂದು ಲಿಫ್ಟ್ ಮೈಂಟೆನೆನ್ಸ್ ರೂಮ್ ಆಗಿರುತ್ತೆ ನಿಮಗೆ. ಓಕೆ, ಮಾಡಿ ಮೇಲ್ಗಡೆ ಬಂದರೆ ನಮಗೆ ಈ ಥರ ಕಾಣಿಸುತ್ತೆ. ನೋಡ್ಬೋದು ನಿಮಗೆ ಮೈಸೂರು ಹೈವೇ, ಮೈಸೂರು ರೋಡು ನಿಮಗೆ. ಇಲ್ಲಿಂದ ಜಸ್ಟ್ 2.5 ಕಿಲೋಮೀಟರ್ಸ್ ನಿಮಗೆ ಬಿಡದಿ ಸಿಕ್ಕುತ್ತೆ ನಿಮಗೆ. ಇಲ್ಲಿಂದ ನಿಮಗೆ ಬಿಡದಿ ರೈಲ್ವೆ ಸ್ಟೇಷನು 2 ಕಿಲೋಮೀಟರ್ಸು. ಅಲ್ಲಿ ಏನು
ದೊಡ್ಡ ಕಂಬ ಕಾಣಿಸ್ತಿದೆ ಕರೆಂಟ್ದು, ಅದ್ರ ಪಕ್ಕದಲ್ಲೇ. ಮತ್ತು ಇಲ್ಲೂ ಕೂಡ ನೋಡ್ಬೋದು ನಿಮ್ಗೆ ಗಾರ್ಡನ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಬಂದಿದೆ. ಮೇಲ್ಗಡೆ ಬಂದ್ಬಿಟ್ಟು ರೈನ್ ವಾಟರ್ ಸಪ್ರೇಟ್ ಮಾಡಿದ್ದಾರೆ ನಿಮಗೆ. ಟೋಟಲ್ 3 ಟ್ಯಾಂಕ್ ಕೊಟ್ಟಿದ್ದಾರೆ. ಮೇಲ್ಗಡೆ ನೋಡಿಸ್ತೀನಿ, ರೈನ್ ವಾಟರ್ ಸಪ್ರೇಟ್ ಮಾಡಿ ವಾಟರ್ ಸಪ್ರೇಟ್ ಮಾಡಿದ್ದಾರೆ ನೋಡಿ. 1500 ಲೀಟರ್ಸ್ 2 ಸಿಂಟ್ ಹಾಕಿದೆ. ಮೇಲ್ಗಡೆ 1000 ಲೀಟರ್ಸ್ 1 ಸಿಂಟ್ ಹಾಕಿದೆ ನಿಮಗೆ. ಹಾರ್ವೆಸ್ಟಿಂಗ್ ಸಪ್ರೇಟ್ ಮಾಡಿದ್ದಾರೆ ನಿಮಗೆ. ಇಲ್ಲಿ ಬಂದು ನಮಗೆ ಸ್ಕೈ ಲೈಟ್ ಬಂದಿದೆ ನಮಗೆ, ಮನೆ ಒಳಗಡೆ ಬೆಳಕು ಗಾಳಿ ಬರೋದಕ್ಕೆ. ಹಾಗೆ ಇಲ್ಲಿ ನಮಗೆ ನೋಡಿ ಸಂಜೆ ಹೊತ್ತು ರಿಲ್ಯಾಕ್ಸ್ ಮಾಡೋದಕ್ಕೆ ಒಳ್ಳೆ ಕಲ್ಲುಗಳು ಕಂಬ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ನಿಮಗೆ ಉಯ್ಯಾಲೆ ಕೂಡ ಕೊಟ್ಟಿದ್ದಾರೆ ನೋಡಿ. ಇದು ಕೂಡ ನಿಮಗೆ ಸ್ಟೋನ್, ಇದು ಹೆವಿ ಸ್ಟೋನ್, ಮೂವ್ ಮಾಡೋಕ್ಕಾಗಲ್ಲ ಅಷ್ಟು ಹೆವಿ ಇದೆ ಸ್ಟೋನ್. ನಿಮಗೆ ಸಾಕಾಗಿ ಮಾಡಿದ್ದಾರೆ ಉಯ್ಯಾಲೆ. ಹಾಗೆ ಬೆಂಚ್ ಕೂಡ ನೋಡಿ, ಸಂಜೆ ಹೊತ್ತು ಕೂತ್ಕೊಂಡು ರಿಲ್ಯಾಕ್ಸ್ ಮಾಡ್ಬೋದು. ಮೇಲ್ಗಡೆ ಒಂದು ಸ್ವಲ್ಪ ಹಂಚು ಮಾಡಿಬಿಟ್ರೆ ಇನ್ನೂ ಸಾಕಾಗಿರುತ್ತೆ ಸಂಜೆ ಹೊತ್ತು ರಿಲ್ಯಾಕ್ಸ್ ಮಾಡೋಕ್ಕೆ ನಿಮ್ಗೆ ಜಾಗ ಮಾತ್ರ. ಇದು ಬಂದು ನಮಗೆ ಇಲ್ಲಿ ನಿಮಗೆ ಗಾರ್ಡನ್ ಮಾಡಿದ್ದಾರೆ. ಇಲ್ಲೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಗಿಡಗಳು ಮಾತ್ರ ಎಲ್ಲ ಕಡೆಯೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಸಂಜೆ ಹೊತ್ತು ರಿಲ್ಯಾಕ್ಸ್ ಮಾಡ್ಬೋದು. ಆಚೆ ಕೂಡ ಬಟ್ಟೆ ಒಣಗಿ ಹಾಕ್ಕೋಬೋದು, ಇಲ್ಲ ಮನೆಯಲ್ಲಿ ಬಟ್ಟೆ ಒಣಗಿ ಹಾಕ್ತೀನಿ ಅಂದರೆ ಇಲ್ಲೇ ಒಣಗಿ ಹಾಕ್ಕೋಬೋದು. ಅಂದರೆ ಮಳೆ ಬಂದರೆ ಏನು ಪ್ರಾಬ್ಲಮ್ ಇರೋಲ್ಲ, ಎಲ್ಲ ಹಂಗೆ ಬಿಡ್ತಾರೆ. ನೋಡ್ಬೋದು ಗಾರ್ಡನ್ ಮಾತ್ರ ನನಗೆ ತುಂಬ ಇಷ್ಟವಾದ ಜಾಗ ಈ ಗಾರ್ಡನ್. ಸಕಾಲ ಬಂದಿದೆ. ಸೂಪರ್. ಓಕೆ, ಈ ಅಡ್ರೆಸ್ ಇನ್ನೊಂದ್ಸತಿ ಹೇಳ್ಬಿಡ್ತೀನಿ. ಇದು ನಿಯರ್ ಬೈ ಬಿಡದಿ ಬರುತ್ತೆ ನಿಮಗೆ. ಗೇಟೆಡ್ ಕಮ್ಯುನಿಟಿ ಬರುತ್ತೆ ನಿಮಗೆ. ಅಪ್ರೋಡು, ರೂರಲ್ ಅಪ್ರೋಡು ಈ ಖಾತಾ ಬರುತ್ತೆ ನಿಮಗೆ. ಓಕೆ, ಇದು ಟೋಟಲ್ ಸ್ಕ್ವೇರ್ ಫೀಟ್ ಬಂದ್ಬಿಟ್ಟು ನಿಮಗೆ 1420 ಬರುತ್ತೆ ನಿಮಗೆ. ಇದು ಆಸ್ಕಿಂಗ್ ಪ್ರೈಸ್. 1.5 ಇಯರ್ಸ್ ಓಲ್ಡ್ ಮನೆ ಆಗಿರುತ್ತೆ. ಅವರು ಆಫೀಸ್ ವರ್ಕದ ಮೇಲೆ ಟ್ರಾನ್ಸ್ಫರ್ ಆಗೋದ್ರಿಂದ ಈ ಮನೆಯನ್ನು ಸೇಲ್ ಮಾಡ್ತಾವ್ರೆ ನಿಮಗೆ. ಬೇರೆ ನೋಡಿ, ಅಲ್ಲಿ ಟೊಯೋಟೋ ಕಾರ್ ಕಂಪ್ನಿ ಎಲ್ಲ ಇದೆ ನಿಮಗೆ. ಇಲ್ಲೇ ಎದುರಿಗೆ ಇದೆ ನಿಮಗೆ, ಹೈವೇ ಪಕ್ಕದಲ್ಲೇ ಇದೆ ರೋಡ್. ಮೈಸೂರು ರೋಡ್ ನಿಮಗೆ ಇಲ್ಲಿಂದಾನೆ. ರೈಲ್ವೆ ಸ್ಟೇಷನು ಇಲ್ಲಿಂದ ನಿಯರ್ ಬೈ ನಿಮಗೆ. ಇದೊಂದು ಗೇಟೆಡ್ ಕಮ್ಯುನಿಟಿ ಆಗಿರುತ್ತೆ, ನೋಡ್ಬೋದು ನಿಮಗೆ. ಇನ್ನು ಮನೆಗಳು ಯಾವುದೂ ಬಂದಿಲ್ಲ, ಇದೊಂದು ಮನೆ ಮಾತ್ರ ಇರೋದು ಇದು. ಓಕೆ, ಇದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ 2,60 lakhs ಕೇಳ್ತಾರೆ. ಅಂದರೆ 2,60,00,000 ಕೇಳ್ತಾರೆ. ಅದರಲ್ಲಿ ನಿಮಗೆ ನೆಗೋಷಿಯಬಲ್ ಆಗಿರುತ್ತೆ. ಸ್ವಲ್ಪ ಅರ್ಜೆಂಟ್ ಇರೋದ್ರಿಂದ ಇವರು ಮನೆ ಮಾಡ್ತಾರೆ ಅಷ್ಟೇ. ಓಕೆ, ಈ ವಿಡಿಯೋ ನೋಡಿ ಈ ಮನೆಯನ್ನು ಇಷ್ಟ ಆಗಿ ಈ ಮನೆಯನ್ನು ನೋಡಬೇಕು ಅನಿಸ್ತದೆ ನಿಮಗೆ. ಓಕೆ, ನಾನು ನಂಬರ್ ಕೊಟ್ಟಿರ್ತೀನಿ, ಆ ನಂಬರಿಗೆ ಫೋನ್ ಮಾಡಿ ಕರ್ಕೊಬಂದು ಮನೆ ನೋಡಿಸ್ತೀನಿ. ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರು ನಿಯರ್ ಬೈ ಬಿಡದಿ ಹತ್ರ, ಮೈಸೂರು ರೋಡು ಬಿಡದಿ ರೋಡು ನಿಯರ್ ಬೈ ಯಾರನ್ನು ಹುಡುಕ್ತಾರೆ ಅವರು ಕೂಡ ಈ ವಿಡಿಯೋನ ಶೇರ್ ಮಾಡಿ. ತುಂಬ ಒಂದು ಒಳ್ಳೆ ಮನೆ ಮಿಸ್ ಮಾಡ್ಕೋಬೇಡಿ, ಅವರು ಕೂಡ ಬಂದು ಮನೆ ನೋಡ್ಬೋದು. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ ನೀವು ಇನ್ನೂ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬರ್ ಆಗಿ. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯವಾಗಿರುತ್ತೆ ನಿಮಗೆ. ಹಾಗೆ ನಿಮಗೆ ಯಾರಿಗಾನ ವಿಡಿಯೋ ಮನೆಗಳು 20, 30, 30, 40, 40, 60 ಮನೆ ಯಾರಿಗಾನ ಬೇಕಂದರೆ ನಿಮಗೆ ಫೋನ್ ಮಾಡಿ ನಮ್ಮ ಹತ್ರ ಅವೈಲೇಬಲ್ ಆಗಿದೆ. ಹಾಗೆ ನೋಡಿ, ಇಲ್ಲಿಂದ ನಿಮಗೆ ಅಲ್ಲಿ ಕಾಣಿಸ್ತಾ ಇದೆ, ವಂಡರ್ಲಾ ಕಾಣಿಸ್ತಾ ಇದೆ ನಿಮಗೆ. ಅಲ್ಲಿ ಝೂಮ್ ಮಾಡಿ ನೋಡಿ, ಇಲ್ಲಿಂದ ವಂಡರ್ಲಾನ ನಿಯರ್ ಬೈ ನೋಡಿ, ಇಲ್ಲಿಂದನೇ ಕಾಣುತ್ತೆ ನಿಮಗೆ ವಂಡರ್ಲಾ, ಇಲ್ಲಿಂದನೇ ಇರುತ್ತೆ. ಈ ವಿಡಿಯೋ ಬಗ್ಗೆ ಇನ್ನು ಹೆಚ್ಚಿನ ಡೀಟೇಲ್ಸ್ ಏನಾದ್ರು ಬೇಕಾದ್ರೆ ನಾನು ನಂಬರ್ ಕೊಟ್ಟಿರ್ತೀನಿ, ಫೋನ್ ಮಾಡಿ. ಓಕೆ, ಇದಿಷ್ಟು ಈ ವಿಡಿಯೋದಲ್ಲಿರುವಂಥ ಡೀಟೇಲ್ಸ್ ಆಗಿರುತ್ತೆ. ಮುಂದಿನ ಹೊಸ ವಿಡಿಯೋದಲ್ಲಿ ಸಿಗೋರು. ನಮಸ್ಕಾರ.